ಎಲ್ರಿಗೂ ನಮಸ್ತೆ. ನಾನು ನವ್ಯ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂದರೆ, ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಡಿ ಎಮ್ ಮಾಡಿದ್ದೀರಾ. ಸೊ ನಾನು ಯಾವ ಏಜೆನ್ಸಿ ಮುಖಾಂತರ ಬಂದಿದ್ದೀನಿ ಅಂತ, ಮತ್ತು ಹೇಗೆ ಬಂದ್ರಿ, ಏನು ಪ್ರೋಸೆಸ್ಸು ಅಂತ. ಸೊ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಸ್ಟು ನಾನು ಯಾವ ಏಜೆನ್ಸಿ ಮುಖಾಂತರ ಬಂದಿತ್ತು ಅಂತ. ಸೊ ನಾನು 4th ಇಯರ್ BSc ನರ್ಸಿಂಗು ಓದ್ತಾ ಇರುವಾಗ, ಅಂದರೆ ನಾನು ಓದ್ತಾ ಇದ್ದಿದ್ದು ಮೈಸೂರಲ್ಲಿ ಮಿಷನ್ ಹಾಸ್ಪಿಟಲ್ ಅಂತ, ಅಲ್ಲಿ ನಾನು ಓದಿದ್ದು. ಸೊ ಫೈನಲ್ ಇಯರ್ ಓದುವಾಗ ನಮ್ಮ ಕಾಲೇಜಿಗೆ ಒಂದು ಟ್ಯಾಲೆಂಟ್ ಶೋ ಕಡೆಯಿಂದ ಒಬ್ಬರು ವಿನಯ್ ಸರ್ ಅಂತ ಬಂದಿದ್ದರು. ಸೊ ಅವ್ರ ಮುಖಾಂತರ ನಮ್ಗೆ ಗೊತ್ತಾಯಿತು ಈ ಥರ ಒಂದು ಆಪರ್ಚುನಿಟಿ ಇದೆ. ಸೊ ಈ ಥರ 1 year ಲ್ಯಾಂಗ್ವೇಜ್ ಕಲಿಬೇಕು, ಅದಾದಮೇಲೆ ಈ ಥರ ಪ್ರೋಸೆಸ್ ಎಲ್ಲ ಆದಮೇಲೆ ಹೋಗ್ಬೋದು ಅಂತ. ಸೊ ಅಲ್ಲಿ ಆವಾಗ ಸ್ಟಾರ್ಟ್ ಆಗಿದ್ದು. ಸೊ ಆವಾಗ ನಾನು ಜಾಯ್ನ್ ಆಗಿದ್ದು ಈ ಟ್ಯಾಲೆಂಟ್ ಶೋ ಈ ಏಜೆನ್ಸಿಗೆ. ಸೊ ನಾನು ಜಾಯ್ನ್ ಆಗುವಾಗ ಏನೆಲ್ಲ ಇತ್ತು ಅಂದರೆ, ಅವ್ರು ಏನೆಲ್ಲ ನಮಗೆ ಆಪರ್ಚುನಿಟಿ ಕೊಟ್ಟಿದ್ರು ಅಂದರೆ, ಸೊ 20,000 ಪೇ ಮಾಡಬೇಕು. ಅದು ಅಂದರೆ ಫುಲ್ಲು ಕಂಪ್ಲೀಟು ಅದಷ್ಟು ಪ್ರೊಸೆಸ್ಗೆ 20,000 ಅಷ್ಟೇ ಪೇ ಮಾಡೋಕ್ಕೆ ಹೇಳಿದ್ರು. ಅದು ರೀಫಂಡಬಲ್ ಅಂತ ಹೇಳಿದ್ದಾರೆ. ಸೊ ಇನ್ನೂ ರೀಫಂಡ್ ಆಗಿಲ್ಲ ಏನು ಅಂತ ಅದು, ಬಟ್ ಅಷ್ಟು ಪೇ ಮಾಡೋಕ್ಕೆ ಹೇಳಿದ್ರು. ನಾನು ಅಷ್ಟು ಪೇ ಮಾಡಿದೆ. ಅದಾದಮೇಲೆ 1 year ಕೋಚಿಂಗ್ ಮಾಡಬೇಕಂತ ಹೇಳಿದ್ರು. ಸೊ ಸ್ಟಾರ್ಟಿಂಗು ಅವ್ರು ಹೇಳಿದ್ದು ಆನ್ಲೈನಲ್ಲಿ ಮಾಡಿ ಅಂತ. ಸೊ ಆನ್ಲೈನಲ್ಲಿ ಮಾಡಿ ಅಂತ ಹೇಳಿದರು. ಅದಾದಮೇಲೆ ನಾನು ಆನ್ಲೈನಲ್ಲೇ ಕ್ಲಾಸ್ ಕೇಳ್ತಾಯಿದ್ವಿ 1 month. ಅದಾದಮೇಲೆ ಅವರು ಆಫ್ಲೈನ್ ಇದೆ, ಬ್ಯಾಂಗ್ಳೂರಿಗೆ ಬರಬೇಕು ನೀವು ಅಂತ ಹೇಳಿದರು. ಸೊ ನಾನು ಮೈಸೂರಲ್ಲಿ ಓದ್ತಾ ಇದ್ದಿದ್ದು. ಅದು ಕಂಪ್ಲೀಟಾಗಿ ನಾನು ಜಾಬಿಗೆ ಜಾಯ್ನ್ ಆಗಿದ್ದೆ. ಸೊ ಅದಾದಮೇಲೆ ಅವ್ರು ಹೇಳಿದರು, ನೀವು ಬ್ಯಾಂಗ್ಳೂರಿಗೆ ಬನ್ನಿ, ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಗಾಯ್ತ್ ಇನ್ಸ್ಟಿಟ್ಯೂಟಲ್ಲಿ ಅಂತ ಹೇಳಿದರು. ಸೊ ಅವ್ರೇನು ಹೇಳಿದರು, ನಮ್ಮದು ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ, ಸೊ ನಾವು ಲಕ್ಕಿ ಬ್ಯಾಚು, ನಮಗೆ ಏನೆಲ್ಲ ಸಿಕ್ತು ಅಂದರೆ 1 year ಕಂಪ್ಲೀಟ್ ಆದರೆ ನಾನು A1 to B2 ಕಂಪ್ಲೀಟ್ ಮುಗಿಸೋವರೆಗೂ ನಮಗೆ ಫ್ರೀ ಅಕೊಮಡೇಷನ್ನು ಮತ್ತು PG ಎಲ್ಲ ಇತ್ತು. ಅಂದರೆ ಫುಡ್ ಆ್ಯಂಡ್ ಅಕೊಮಡೇಷನ್ ಫ್ರೀ ಇತ್ತು ನನಗೆ ಓದುವಾಗ. ಸೊ ನಿಯರ್ ವಾಕಬಲಲ್ಲೇ ಒಂದು ಹುಡುಕಿದ್ರು. ಸೊ ಅಲ್ಲಿಗೆ ಬಂದ್ವಿ. ಸೊ ಟೋಟಲ್ ನಾವು ನಮ್ಮ ಕಾಲೇಜಿಂದ ಒಂದು 7 members ಏನೋ ಬಂದಿದ್ವಿ. ಸೊ ಅದರಲ್ಲಿ ಇವಾಗ ಜರ್ಮನಿಲಿದ್ದು ನಾನೊಬ್ಬರು ಬಂದಿದ್ವಿ. ಇನ್ನೂ ಕೆಲವು ದಿನ ಪ್ರೋಸೆಸ್ ಆಗ್ತಾಯಿದೆ. ಸೊ ನಾನು ಇದಕ್ಕೆ ಜಾಯ್ನ್ ಆಗಿದ್ದು 2024 ನವಂಬರ್ ಆ ಟೈಮಲ್ಲಿ ಅಂದರೆ ಜಾಯ್ನ್ ಆಗಿದ್ದು. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು ಮಾರ್ಚ್ 1, 2025. ಸೊ 25ರಲ್ಲಿ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು ಕಲಿಯೋದಕ್ಕೆ ಅಂತ. ಸೊ ಕಂಪ್ಲೀಟ್ ಇದನ್ನು 2024 ಮಾರ್ಚ್ 2024 ಮಾರ್ಚಲ್ಲಿ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು. ಸೊ ಆವಾಗ ಬಂದಿದ್ದು ನಾನು. ಆವಾಗಿಂದ ಮಾರ್ಚಿಂದ ಮತ್ತು ಡಿಸೆಂಬರ್ 2024ವರೆಗೂ ನಾನು 1 year ಕಂಪ್ಲೀಟ್ ಆಫ್ಲೈನ್ ಕ್ಲಾಸು ಗಾಯ್ತಲ್ಲಿ ಓದಿದೆ. ಸೊ ಕಂಪ್ಲೀಟ್ 1 year ನಾನೇನು ಕೆಲಸ ಮಾಡಿಲ್ಲ, ಕಂಪ್ಲೀಟ್ ಇದು ಕಡೆನೇ ಫೋಕಸ್ ಮಾಡಿ ಓದಿದೆ. ಅದಾದಮೇಲೆ ಅದು ನಡುವೆನೇ ಇವರು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ನಮ್ಮದು ಇದು ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ. ಒಂದೇ ಸಲ ನಾವು ಇವಾಗ ಓದಿದ ತಕ್ಷಣವೇ ಇಲ್ಲಿಗೆ ಬರ್ತೀವಿ ಅಂದರೆ ಆಗಲ್ಲ. ಒಂದು 2.5 year ತಗೊಳ್ತು. ಸೊ 2024ರಲ್ಲಿ ನಾನು ಕಂಪ್ಲೀಟ್ ಇದನ್ನು ಮುಗಿಸ್ದೆ. ಅದಾದಮೇಲೆ ಡಿಸೆಂಬರ್ ಒಳಗಡೆ ನಾವು ಇನ್ನೂ B2 ಓದ್ತಾ ಇದ್ವಿ. ಅಷ್ಟರೊಳಗಡೆ B1 ಎಕ್ಸಾಮ್ಗೂ ಅವ್ರು ಅಪ್ಲೈ ಮಾಡಿದರು. ಸೊ ಎಕ್ಸಾಮ್ಗೆಲ್ಲೂ ಅವರೇ ಪೇ ಮಾಡಿದ್ರು. ಅಂದರೆ ಇವ್ರು ಯಾವ ಥರ ಹೇಳಿದರು ಅಂದರೆ, ನಮ್ಮ ಕೋರ್ಸ್ ಕಂಪ್ಲೀಟ್ ಇವರೇ ಪೇ ಮಾಡ್ತಾಯಿದ್ರು. ಅದಕ್ಕೆಲ್ಲ ಅರೌಂಡ್ A1 ಒಂದೊಂದು ಲೆವೆಲ್ಗೂ 30,000 ಆಗ್ತಾಯಿತ್ತು. ಮತ್ತು ಎಕ್ಸಾಮ್ ಸಪ್ರೇಟ್ಸ್ ಇತ್ತು. ಬಟ್ A1 A2 ಎಕ್ಸಾಮ್ ನಾವು ಬರ್ತಿಲ್ಲ. ಸೊ ಡೈರೆಕ್ಟ್ B1 ಎಕ್ಸಾಮ್ಸ್ ಬರೀರಿ ಅಂತ ಹೇಳಿದ್ರು. ಸೊ B1 ಎಕ್ಸಾಮ್ ನಾವು ಹೈದ್ರಾಬಾದಲ್ಲಿ ಬುಕ್ ಮಾಡಿದ್ರು, ಹೈದ್ರಾಬಾದಲ್ಲಿ ಬರೆದ್ವಿ. ಸೊ ನಂದು ಫಸ್ಟ್ ಅಟೆಂಪ್ಟಿಗೆ 3 ಪಾಸ್ ಆಗಿತ್ತು. ಸೊ ಇನ್ನೊಂದು ಫೇಲ್ ಆಗಿತ್ತು. ಸೊ ಅದನ್ನು ಮತ್ತೆ ನಾನು ಬರೀಲಿಲ್ಲ. ಅದಾದಮೇಲೆ B2 ಕಂಪ್ಲೀಟ್ ಆಯಿತು. B2 ಕಂಪ್ಲೀಟ್ ಆದಮೇಲೆ B2 ಎಕ್ಸಾಮ್ಸ್ನ ಫಸ್ಟ್ ಅಟೆಂಪ್ಟು ಇದೆ ಗಾಯ್ತಲ್ಲಿ ತೊಗೊಂಡೆ ಬ್ಯಾಂಗ್ಳೂರಲ್ಲಿ. ಸೊ ಫಸ್ಟ್ ಅಟೆಂಪ್ಟಿಗೆ ಏನೂ ಪಾಸ್ ಆಗಲಿಲ್ಲ. ಸೊ ಅದು ಗ್ಯಾಪ್ ಆಗ್ತಾ ಹೋಯಿತು. ಡಿಸೆಂಬರಲ್ಲಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಿ, ಅಂದರೆ ಇದು ಏನು ಲ್ಯಾಂಗ್ವೇಜ್ ಪ್ರೊಸೆಸ್ ಇದೆ ಅದ್ರ ಲ್ಯಾಂಗ್ವೇಜ್ ಮುಗಿಸಿ, ಅದಾದಮೇಲೆ ನಾನು ಡಿಸೆಂಬರಲ್ಲಿ ನಾನು ಬ್ಯಾಂಗ್ಳೂರಲ್ಲೇ ನಾನು ಜಾಬಿಗೆ ಜಾಯ್ನ್ ಆದೆ ಮಧುರೋಡ್ ಹಾಸ್ಪಿಟ್ಲಲ್ಲಿ. ಸೊ ನಾನು ಅಲ್ಲಿ NICಲ್ಲಿ ವರ್ಕ್ ಮಾಡ್ತಿದ್ದೆ. ವರ್ಕ್ ಮಾಡ್ತಾ ನಾನು ಎಕ್ಸಾಮ್ ತೊಗೊಂಡು, ಸೊ ಫಸ್ಟ್ ಎಕ್ಸಾಮ್ 1 time ಅಟೆಂಪ್ಟಿಗೆ ಮಾತ್ರ ನಮ್ಮ ಕಂಪ್ನಿ ಅಂದರೆ ಈ ಏಜೆನ್ಸಿ ಪೇ ಮಾಡ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟ್ ಅಟೆಂಪ್ಟಿಂದ ನೀವೇನಾದರೂ ಫೇಲ್ ಆದರೆ, ಸೊ ಅದನ್ನು ಆ ಫೇಲ್ ಆಗಿದ್ದ ಎಕ್ಸಾಮ್ ನಾವೇ ಕೈಯಿಂದ ದುಡ್ಡು ಕಟ್ಟಿ ಬರೀಬೇಕಾಗಿತ್ತು. ಸೊ ಅದಾದಮೇಲೆ ನಾನೇ
ನಾನು ಒಂದೇ ಸಲ 4 ತೊಗೊಂಡಿಲ್ಲ. ಸೊ ಅದೇ ಇದೆ ಅಲ್ವಾ, ರೀಡಿಂಗು, ರೈಟಿಂಗು, ಸ್ಪೀಕಿಂಗು ಮತ್ತು ಲಿಸ್ನಿಂಗ್. ಸೊ ನಾನು 4 ಒಂದೇ ಸಲ ತೊಗೊಂಡಿಲ್ಲ, ಒಂದೊಂದೇ ಎರಡೆರಡು ತೊಗೊತಾ ಬಂದೆ. ಸೊ ಒಂದೊಂದು ಎಕ್ಸಾಮು ಸೆಕೆಂಡ್ ಅಟೆಂಪ್ಟಿಗೆ ಪಾಸ್ ಮಾಡಿಕೊಂಡೆ, ಇನ್ನೆರಡು ಎಕ್ಸಾಮ್ನ ಮತ್ತು ಥರ್ಡ್ ಅಟೆಂಪ್ಟಿಗೆ ಪಾಸ್ ಮಾಡಿಕೊಂಡೆ. ಸೊ ಬ್ಯಾಂಗ್ಳೂರಲ್ಲೇ ಎಲ್ಲ ಆಲ್ಮೋಸ್ಟ್ ಪಾಸ್ ಮಾಡಿದ್ದು. ಬಟ್ ಸ್ಪೀಕಿಂಗ್ ಮಾತ್ರ ನಾನು ಬ್ಯಾಂಗ್ಳೂರಲ್ಲಿ 2 ಟೈಮ್ಸ್ ತೊಗೊಂಡೆ, ನಂದು ಫೇಲ್ ಆಯಿತು. ಸೊ ನಾನು ಮತ್ತೆ ಥರ್ಡ್ ಅಟೆಂಪ್ಟಿಗೆ ಸುಮ್ಮನೆ ಚಾನ್ಸ್ ತೊಗೋಬಾರ್ದು ಅಂದ್ಬಿಟ್ಟು ನಾನು ಹೈದ್ರಾಬಾದಲ್ಲಿ ಬಂದೆ. ಸೊ ನನಗೆ ಅಲ್ಲಾಯಿತು. ಸೊ ಅರೌಂಡ್ ಜೂನಲ್ಲಿ 2025 ಜೂನ್ ಅಷ್ಟರಲ್ಲಿ ನಾನು ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡಿಕೊಂಡೆ. ಅಂದರೆ ಈ ಕಡೆ ಕೆಲಸ ಮಾಡ್ಕೊತಾನೆ ಎಕ್ಸಾಮ್ನ ಎಲ್ಲ ಕ್ಲಿಯರ್ ಮಾಡಿ ಅದಾದಮೇಲೆ ನಾನು ಇವರು ನಮ್ಮ ಕಂಪ್ನಿಯಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಹೋದರು. ಸೊ ಇದು ಹೇಳೋದಕ್ಕಾಗಲ್ಲ, ಒಬ್ಬೊಬ್ರದ್ದು ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಪ್ರೋಸೆಸ್ ಇರುತ್ತೆ. ಜರ್ಮನಿಲಿ ಟೋಟಲ್ 16 ಸ್ಟೇಟ್ಸ್ ಇರುತ್ತೆ. ಸೊ ಒಂದೊಂದು ಸ್ಟೇಟಲ್ಲಿ ಅವ್ರದ್ದೇ ಆದಂತಹ ರೂಲ್ಸು, ಅವ್ರದ್ದೇ ಆದಂತಹ ರೆಗ್ಯುಲೇಷನ್ಸ್ ಎಲ್ಲ ತುಂಬ ಬೇರೆ ಬೇರೆ ಇರುತ್ತೆ. ಸೊ ನಾನು ಬಂದಿರೋದು ಸ್ಲೆಸ್ವಿಗ್ ಹೋಲ್ಸ್ಟೈನ್ ಅನ್ನೋದೊಂದು ಸ್ಟೇಟಿಗೆ. ಸೊ ಆ ಸ್ಟೇಟಲ್ಲಿ ನಮ್ಗೆ ಅಂದರೆ ನಾವು ಏನು ಓದ್ತಾ ಇದ್ವಿ A1 to B2, ಆ ನಡುವೆ ನಮಗೆ ಇಂಟರ್ವ್ಯೂಸು ಎಲ್ಲ ಆಗಿ ನಮಗೆ ಜಾಬ್ ಎಲ್ಲ ಆಯಿತು. ಸೊ ಆವಾಗಲೇ ನನಗೆಲ್ಲ ನಾನು ಎಲ್ಲೋ ಹೋಗಿ ವರ್ಕ್ ಮಾಡ್ತೀನಿ ಅಂತ ಜಾಬು ಸ್ಯಾಲ್ರಿ ಬಗ್ಗೆನೂ ಹೇಳಿದ್ರು. ಸೊ ಅದಾದಮೇಲೆ ನಾನು ನನ್ನ ಕೆಲಸ ಏನಿತ್ತು, ನಮ್ಮದು ಎಕ್ಸಾಮ್ ಪಾಸ್ ಮಾಡಿ ಕೊಡೋದು ಅಷ್ಟೇ ಆಗಿತ್ತು. ಸೊ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿ ಸರ್ಟಿಫಿಕೇಟ್ ಎಲ್ಲ ಬಂತು, ಸೆಂಡ್ ಮಾಡಿದೆ. ಅದಾದಮೇಲೆ ನಮಗೆ ಅನರ್ಕಿಂಗ್ ಅಂತ ಒಂದು ಪ್ರೋಸೆಸ್ ಇರುತ್ತೆ. ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮದು ಏನಿದೆ, ಎಲ್ಲಿದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಅವರು ಟ್ರಾನ್ಸ್ಲೇಟ್ ಮಾಡಬೇಕಾಗಿರುತ್ತೆ ಜರ್ಮನಲ್ಲಿ. ಅದೆಲ್ಲ ಮಾಡಿದರು. ಸೊ ನನ್ನ ಕೈಯಿಂದಾಗಿ ನಾನೇನು ಪೇ ಮಾಡಿಲ್ಲ. ಸೊ ನಾನು ಪೇ ಮಾಡಿದ್ದು ಯಾವುದಕ್ಕೆ ಅಂದರೆ, ನಾನು ಯಾವುದು ಎಕ್ಸಾಮ್ ಫೇಲ್ ಆಗಿದ್ದೆ. ಸೊ ನಾನು ರಿಟರ್ನ್ ಮತ್ತೆ ಬರೆಯೋದಕ್ಕೋಸ್ಕರ ನಾನು ಪೇ ಮಾಡಿದೆ. ಅದು ಅರೌಂಡ್ 35,000 ಎಲ್ಲ ಆಯಿತು. ಅಂದರೆ ಅಷ್ಟು 4 ಸಬ್ಜೆಕ್ಟನ್ನು ನಾನು ಕ್ಲಿಯರ್ ಮಾಡಿಸ್ಬೋದು. ಏಕೆಂದರೆ ಒಂದೊಂದು ಸಬ್ಜೆಕ್ಟು 5,000 ಆ ಥರನೇ ಇದೆ. ಸೊ ಟ್ರಾವೆಲಿಂಗ್ ಎಲ್ಲ ಸೇರಿಸಿ ಅದೊಂದು 35,000 ಆಯಿತು ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋಷ್ಟರಲ್ಲಿ. ಅದಾದಮೇಲೆ ಎಕ್ಸಾಮ್ ಆಯಿತು, ಎಲ್ಲ ಡಾಕ್ಯುಮೆಂಟ್ಸು. ಬಟ್ ತುಂಬ ಲಾಂಗ್ ಪ್ರೊಸೆಸ್, ತುಂಬ ಅಂದರೆ ತುಂಬ ತಾಳ್ಮೆ ಬೇಕು. ನಾನದು ತುಂಬ ಹಿಂಸೆ ಮಾಡಿಕೊಟ್ಟಿದ್ದೆ. ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂದರೆ ಏಜೆನ್ಸಿಗೆ ತುಂಬ ನಾನು ಜಾಸ್ತಿ ಕಾಲ್ ಮಾಡಿ ತಲೆ ತಿಂತಿದ್ದು ವಿರಾಜ್ ಸರ್ಗೆ ಮತ್ತು ಸುಮ್ರಿತಾ ಮ್ಯಾಮ್ ಅಂತ, ನಾವಂದರೆ ಈ ಕಂಪ್ನಿ ವರ್ಕ್ ಮಾಡ್ತಿರೋರಿಗೆ ತುಂಬ ಕಾಲ್ ಮಾಡಿ ಕೇಳ್ತಾಯಿದ್ದೆ, ಏನಾಯಿತು ಪ್ರೋಸೆಸ್, ಎಷ್ಟು ದಿವಸ ಆದರೂ ಇನ್ನೂ ಆಗಲಿಲ್ಲಲ್ಲ. ಅಂದರೆ ಮನೆಯಿಂದನೂ ಪ್ರೆಷರ್ ಆಗ್ತಿತ್ತು. ಈ ಕಡೆ ನಾನು 1 ಇಯರ್ ಕಂಪ್ಲೀಟು ಎಜುಕೇಷನ್ ಮುಗಿಸಿ ನಾನು ಯಾವುದೇ ಥರದ್ದು ಕೆಲಸಕ್ಕೆ ಹೋಗದೆ ಕಂಪ್ಲೀಟ್ ಜರ್ಮನ್ ಲ್ಯಾಂಗ್ವೇಜ್ ಕಲ್ತಿದ್ದೀನಿ. ತುಂಬ ಜನ ಹೇಳ್ತಿದ್ರು ಇದೆಲ್ಲ ಸುಮ್ಮನೆ ಫೇಕ್ ಎಲ್ಲ ಇರುತ್ತೆ ಕಂಪ್ನಿಗಳು, ಏಜೆನ್ಸೀಸು ಅಂದರೆ. ಏಕೆಂದರೆ ಅವರೆಲ್ಲ ನಮಗೆ ಫ್ರೀ ಕೊಟ್ಟಿದ್ರು. ಸೊ ಫುಡ್ ಆ್ಯಂಡ್ ಅಕೊಮಡೇಷನ್ ಎಲ್ಲ ಫ್ರೀ ಇರುತ್ತೆ, ಸುಮ್ಮನೆ ಇಷ್ಟೆಲ್ಲ ಫ್ರೀಯಾಗಿ ಕೊಡ್ತಿದ್ದಾರೆ, ಫ್ರೀಯಾಗೆಲ್ಲ ಮಾಡಿಬಿಟ್ಟು ಏನೋ ನಿಮಗೆಲ್ಲ ದುಡ್ಡು ತೊಂದರೆ ಮಾಡ್ಬೋದು ಆ ಥರ ಎಲ್ಲ ಹೇಳ್ತಿದ್ರು. ಸೊ ಅದೆಲ್ಲ ಏನೂ ಆಗಲಿಲ್ಲ. ಫೈನಲಿ ಎಲ್ಲ ಮುಗಿಸಿ ಅದು ತುಂಬ ಲಾಂಗ್ ಪ್ರೋಸೆಸ್ ಹಿಡಿತು ಎಲ್ಲ ಮಾಡಿ ಬರೋಷ್ಟರಲ್ಲಿ. ಅದಾದಮೇಲೆ ಎಕ್ಸಾಮ್ಸ್ದು ಎಲ್ಲ ಸರ್ಟಿಫಿಕೇಟ್ ಎಲ್ಲ ಬಂತು. ಅದು ಬರೋದಕ್ಕೂ ಒಂದು 15 to 20 ಡೇಸ್ ತಗೋತು. ನಾನು ಹೈದ್ರಾಬಾದಲ್ಲಿ ಲಾಸ್ಟ್ ಎಕ್ಸಾಮ್ ಬರ್ತಿದ್ದೆ. ಸೊ ಬಂದಾದಮೇಲೆ ನಾನು ಅದನ್ನು ಸರ್ಟಿಫಿಕೇಟಲ್ಲಿ ಸೆಂಡ್ ಮಾಡಿದೆ. ಆಮೇಲೆ ಸರ್ಟಿಫಿಕೇಟ್ ಸೆಂಡ್ ಮಾಡಿನೂ ಮತ್ತೆ ಒಂದು 2 months ವೆಯ್ಟ್ ಮಾಡಬೇಕಾಗಿತ್ತು. ಅದಾದಮೇಲೆ ಮತ್ತೆ ನನಗೆ ಡಾಕ್ಯುಮೆಂಟ್ಸ್ ಬಂತು, ಏನೇನು ವೀಸಾಗೆ ಏನು ಡಾಕ್ಯುಮೆಂಟ್ಸ್ ಬೇಕಿತ್ತು ಬಂತು. ಅದಾದಮೇಲೆ ನಂದು ವೀಸಾಗೆ ಅವರೇ ಅಪ್ಲೈ ಮಾಡಿದ್ರು. ಸೊ ಅದಕ್ಕೆ ನಾ ಅಮೌಂಟ್ ಕಟ್ಟಿದ್ದೆ. ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೂ 1000 ರೂಪೀಸ್ ಏನೋ ಆಯಿತು. VFS ಎಲ್ಲ ನಮ್ಗೆ ತೊಗೊಂಡ್ರು, ಅದಕ್ಕೆ 1000 ರೂಪೀಸ್ ಪೇ ಮಾಡಿದ್ದೆ. ಅದಾದಮೇಲೆ ವೀಸಾಗೂ ನೀವು ಇವಾಗ ಪೇ ಮಾಡಿ ನಾವು ಮತ್ತೆ ರಿಫಂಡ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದನ್ನ ರಿಫಂಡ್ ಬಗ್ಗೆ ನನಗಿನ್ನ ಗೊತ್ತಿಲ್ಲ, ಅವ್ರಿಗೂ ಅದ್ರ ಬಗ್ಗೆ ಏನು ಹೇಳಿಲ್ಲ. ಸೊ ಆ ವೀಸಾಗೆ ಎಷ್ಟಾಯಿತು, ಅರೌಂಡು ಆಗುತ್ತೆ ವೀಸಾಗೆ ಒಂದು 12-13 ಸಾವಿರ ರೂಪಾಯಿ ಇದ್ದರೆ ಸಾಕು ವೀಸಾಗಾಯಿತು. ಸೊ ಒಂದು 15,000ನೇ ಇಟ್ಕೊಳ್ಳಿ, ಅದು 15 ಒಂದು 10 1,000. ಸೊ ಅರೌಂಡ್ 15,000-16,000 ವೀಸಾ ಮುಗೀತು ನಂದು. ಸೊ ವೀಸಾ ಮುಗಿಸ್ಕೊಂಡು ವೀಸಾ ನನಗೆ 1 month 1.5 month ಆದಮೇಲೆ ವೀಸಾ ಬಂತು. ಅರೌಂಡು ವೀಸಾ ಬಂದಿದ್ದು ನನಗೆ ಡಿಸೆಂಬರ್ 2025 ಡಿಸೆಂಬರಲ್ಲಿ ಬಂತು. ವೀಸಾ ಬಂದು 1 month ನಾನು ಇನ್ನೇನು ವೀಸಾ ಬಂದುಬಿಟ್ಟು ಅಂತ ನನ್ನ ಜಾಬ್ಗೂ ರಿಸೈನ್ ನವಂಬರಲ್ಲೇ ರಿಸೈನ್ ಮಾಡಿಬಿಟ್ಟೆ. ಸೊ ಅದತ್ರ 1 year ವರ್ಕ್ ಮಾಡಿದೆ ಅಷ್ಟೇ, ಲ್ಯಾಂಗ್ವೇಜ್ ಕಲಿತೆ. ಅದಾದಮೇಲೆ 1 year ವರ್ಕ್ ಮಾಡಿದೆ. ಸೊ ಆಮೇಲೆ ವೀಸಾ ಎಲ್ಲ ಬಂತು. ಅದಾದಮೇಲೆ ಸೊ ಬಂದು 1.5 month ಆದಮೇಲೆ ಇಲ್ಲಿ ನಾನು ಬರೋಕ್ಕೂ ಮುಂಚೆ ನಾ ಎಲ್ಲಿ ಉಳ್ಕೋಬೇಕು, ನನಗೆ ಅಕೊಮಡೇಷನ್ ಎಲ್ಲ ಸೆಟ್ ಆದಮೇಲೆ ಅವ್ರು ನಮಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾರೆ. ಸೊ ನಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು.
ಎಲ್ಲದೂ ಅವರೇ ನಮ್ಮ ಕಂಪ್ಲೀಟ್ ನಮ್ದು ಏನು ಈ ಜರ್ನಿ ಇದೆ ಇಂಡಿಯಾ ಟು ಜರ್ಮನಿಗೆ ಬರೋದು. ನಾನು ಹೇಳ್ತಾ ಇದ್ದೀನಲ್ವ, ನಾನು ಎಕ್ಸಾಮ್ಗೆ ಮತ್ತು ಸ್ವಲ್ಪ ವೀಸಾಗೆ ನಾನು ಪೇ ಮಾಡೋದು ಬಿಟ್ಟರೆ ಮತ್ತು ಇನ್ನೇನಕ್ಕೂ ನಾನು ಪೇ ಮಾಡಿಲ್ಲ. ಬಟ್ ಆ 20,000 ಪ್ಲಸ್ ಫೀಸದು ಅರೌಂಡು 7.5 ಏನೋ ಅನಿಸುತ್ತೆ, ಅದನ್ನು ಅವರು ನನಗೆ ರಿಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಷ್ಟು ಬಿಟ್ಟರೆ ಬಾಕಿ ಏನಿದೆ ಎಲ್ಲ ಅವರೇ ನೋಡ್ಕೊಂಡಿರೋದು. ಅದಾದಮೇಲೆ ಸೊ ಇಲ್ಲಿ ಬರೋಕ್ಕೂ ಮುಂಚೆ ಎಲ್ಲ ರೆಡಿ ಮಾಡಿದ್ರು. ಸೊ ಆ ಟೈಮಲ್ಲಿ ಡಿಸೆಂಬರ್ ಇತ್ತು ನಂದು ವೀಸಾ ಬಂದಾಗ. ಇಲ್ಲಿ ಕ್ರಿಸ್ಮಸ್ಸು ಮತ್ತು ನ್ಯೂ ಇಯರ್ ಎಲ್ಲ ಜಾಸ್ತಿ ಅದು ಹಬ್ಬ ಇರೋದ್ರಿಂದ ಸ್ವಲ್ಪ ಲೀವಲ್ಲಿತ್ತು, ಲೇಟ್ ಆಯಿತು ಅಂತ ಹೇಳಿದ್ರು. ಅದಾದಮೇಲೆ ಮತ್ತೆ ಜಾನ್ವರಿ ನನಗೆ 22 ಹಂಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು. ಸೊ ಅವರು ಲುಫ್ತಾನ್ಸಾ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು. ಅದು ಫ್ಲೈಟು ಅರೌಂಡ್ 51,000 ಆಯಿತು, ಎಲ್ಲ ನಮ್ಮ ಕಂಪ್ನಿ ಕಡೆಯಿಂದನೇ ಮಾಡಿದ್ದು. ಆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದರು. ಸೊ ಫೈನಲಿ ಇಷ್ಟೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ಜರ್ಮನಿಗೆ. ಬಂದಿದ್ದ ತಕ್ಷಣವೂ ಅಷ್ಟೇ ಇಲ್ಲೊಬ್ಬರು ನಮ್ಮ ಕಂಪ್ನಿಯಿಂದ ಏನಿದ್ರು ಅವರು ನಮ್ಮನ್ನ 3 ಮಂತ್ಸ್ವರೆಗೂ ನಮ್ಮದು ಅಂದರೆ ಲೈಕ್ ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ ಅಂತ ಹೇಳಿದರು. ಅಂದರೆ ಇಲ್ಲಿ ಬಂದ ತಕ್ಷಣ ಏನಿದೆ ಆ ಸಿಟಿ ರಿಜಿಸ್ಟ್ರೇಷನಿಂದ ಹಿಡಿದು ಆ ಇಮಿಗ್ರೇಷನ್ ಏನೆಲ್ಲ ಇರುತ್ತೆ, ಸೊ ಅದು ಪ್ರೊಸೆಸ್ ಎಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಇದ್ದರು. ಸೊ ಒಬ್ಬರು ನನ್ನ ಕರ್ಕೊಂಡು ಅಲ್ಲಿ ಏರ್ಪೋರ್ಟಿಂದ ಟೋಟಲ್ 2 ಫ್ಲೈಟ್ ಇತ್ತು. ನಾನು ಅದು ವೀಡಿಯೋ ಮಾಡಿ ಹಾಕಿದ್ದೀನಲ್ಲ ನಿಮಗೆ. ಸೊ ನಾನು 2 ಫ್ಲೈಟ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು. ಇದು ನಾರ್ತ್ ತುಂಬ ದೂರ ಇದೆ ಈ ಕಡೆ. ಸೊ ನಾ ಇಲ್ಲಿಗೆ ಬರೋಕ್ಕೂ ಮುಂಚೆ ಸೊ ಅವರು ಇದ್ದರು. ಸೊ ನನ್ನ ಪಿಕಪ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದರು. ಸೊ ಬಂದಮೇಲೆ ಏನಿದೆ ಎಲ್ಲ ಅವರು ಜಾಬ್ ನಾನು ಹೇಳಿದೆ ಇಲ್ಲಿ ಬಂದು 3 to 4 ಡೇಸ್ ಆದರೂ ಇನ್ನು, ಏಕೆಂದರೆ ನಾನು ಗುರುವಾರ ಬಂದೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿವಸನೂ ರೂಮಲ್ಲೇ ಇದೆ, ಏನೂ ಹೇಳಿರಲಿಲ್ಲ. ಸೊ ಫಸ್ಟ್ ಡೇ ಬಂದಾಗ ಇಲ್ಲಿ ಸುತ್ತಮುತ್ತ ಏನಿದೆ ಸ್ಟೋರ್ಸ್ ಅದೆಲ್ಲ ಅವ್ರಿಗೆ ತೋರಿಸ್ಕೊಟ್ಟಿದ್ರು. ಅದಾದಮೇಲೆ ಮತ್ತೆ ಮಂಡೆಯಿಂದ ನನ್ನ ಕೆಲಸ ಸ್ಟಾರ್ಟ್ ಆಗಿತ್ತು. ಸೊ ಇನ್ನೇನು ಸ್ಟಾರ್ಟ್ ಆಗಿದ್ದು ಲೋಗ್ ನಾನು ನಿಮಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಲ್ವ, ಆ ಡೇಯಿಂದ ಸ್ಟಾರ್ಟ್ ಆಯಿತು ಅಷ್ಟು ವರ್ಕು. ಸೊ ಇದಾಗಿತ್ತು ಇಷ್ಟು ಪ್ರೋಸೆಸ್ಸು. ಬಟ್ ಇನ್ನೂ ಏನೇನಿದೆ ಅಂದರೆ ಇನ್ನೂ ಬ್ಯಾಂಕ್ ಅಕೌಂಟ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಸೊ ಅಪ್ಲೈನೂ ಮಾಡಿದ್ದಾರೆ, ಅದನ್ನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ, ಅದನ್ನು ಹೋಗಬೇಕು. ಸೊ ಕಂಪ್ಲೀಟ್ ಎಲ್ಲ ಅವರೇ ನೋಡ್ಕೊತಿದ್ದಾರೆ. ಏನಿದೆ ನಮ್ಮ ಜರ್ನಿ ಇಲ್ಲಿವರೆಗೂ ಬರೋದಕ್ಕೆ ಮತ್ತು ಬಂದಮೇಲೂ ಸಹ ಏನೆಲ್ಲ ಬೇಕಿತ್ತು ಎಲ್ಲನೂ ಅವರೇ ನಿಂತು ಎಲ್ಲ ಅವರೇ ಮಾಡ್ತಾಯಿದ್ದಾರೆ. ನಮಗೇನು ಟೆನ್ಷನ್ ಇರಲಿಲ್ಲ. ಮೇಯ್ನ್ ಇರೋದು ನಮ್ಮದು ವರ್ಕ್ ಏನಿತ್ತು ಅಂದರೆ ಎಕ್ಸಾಮ್ ಪಾಸ್ ಮಾಡಿ ಸರ್ಟಿಫಿಕೇಟ್ನ ಅವ್ರಿಗೆ ಕೊಡಬೇಕು, ಅದೇ ಮೇಯ್ನ್ ಇಂಪಾರ್ಟೆಂಟ್ ಆಗಿತ್ತು. ಏಕೆಂದರೆ ನಾವು ನೀವು ಸರ್ಟಿಫಿಕೇಟ್ ಕೊಟ್ಟರೆ ನಮ್ಮದು ಪ್ರೋಸೆಸ್ ಬೇಗ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಏನಕ್ಕೆ ಸ್ವಲ್ಪ ಲೇಟ್ ಮಾಡ್ತಾರೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನಾವು ಇವಾಗ ನಾನು ನೋಡಿರೋ ಪ್ರಕಾರ ನಾವು A1 ಜಾಯ್ನ್ ಆಗಿದ್ದಷ್ಟು ಜನ ಮತ್ತೆ A2 ಬರಲಿಲ್ಲ. ಸೊ A2 ಇದ್ದವರು ಮತ್ತೆ B1 ಬಂದಿಲ್ಲ. B1 ಸ್ವಲ್ಪ ಜನ ಪಾಸ್ ಹೋದ್ರು, ಫೇಲ್ ಹೋದ್ರು, ಅವರು ಇನ್ನು B2 ಕಂಟಿನ್ಯೂ ಮಾಡಿಲ್ಲ. ಸೊ ಹಿಂಗೆ ಸ್ವಲ್ಪ ಜನ ಡ್ರಾಪ್ಔಟ್ ಹೋಗ್ತಾರೆ. ಸೊ ಡ್ರಾಪ್ಔಟ್ ಆಗ್ತಾ ಇರುವಾಗ ಯಾರಿಗೆ ಆ ಕಂಪ್ನಿಗೆ ಲಾಸ್ ಆಗ್ತಾ ಹೋಗುತ್ತೆ ಎಷ್ಟು ಸ್ಟೂಡೆಂಟ್ಸ್ ಎಲ್ಲ ಹೋದರೆ. ಸೊ ಹಾಗಾಗಿ ಸ್ವಲ್ಪ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಾಗ ಅವ್ರಿಗೊಂದು ಓಕೆ ಇವರು ಕಂಟಿನ್ಯೂ ಮಾಡ್ತಾರೆ ಅನ್ನೋದೊಂದು ಅನಿಸುತ್ತೆ. ಸೊ ಆಗ ನಮ್ಮದು ಪ್ರೊಸೆಸ್ ಜಾಸ್ತಿ ಬೇಗ ಕಂಟಿನ್ಯೂ ಆಗುತ್ತೆ. ಸೊ ಈಗ ನಮ್ಮ ಕಂಪ್ನಿಯಿಂದ ಅರೌಂಡ್ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು ವೂರ್ಸ್ಬರ್ಗಲ್ಲಿ 2 ಮೆಂಬರ್ಸ್ ಇದ್ದಾರೆ. ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನನ್ನ ಜೊತೆ ಓದೋರು, ಇನ್ನೂ ಬೇರೆಯವರು ಇದ್ದಾರೆ, ನನಗದು ಗೊತ್ತಿಲ್ಲ. 3-4 ಮೆಂಬರ್ಸ್ ಇದ್ದಾರೆ. ಅದಾದಮೇಲೆ ಹನೋವರ್ ಅಲ್ಲೇ ಅಲ್ಲೊಂದು ಹುಡುಗಿ ಇದ್ದಾರೆ. ಇವಾಗ ನಾನು ಇಲ್ಲಿ ಸ್ಲೆಸ್ವಿಗ್-ಹೋಲ್ಸ್ಟೈನ್ ಇದ್ದೀನಿ. ನಮ್ಮ ಕಂಪ್ನಿಯಿಂದ ತುಂಬ ಜನ ಬಂದಿದ್ದಾರೆ, ಅರೌಂಡ್ 8-10 ಮೆಂಬರ್ಸ್ ಬಂದಿರ್ಬೋದು ಜರ್ಮನಿಗೆ. ಬಟ್ ತುಂಬ ಟೈಮ್ ತಗೊಳುತ್ತೆ. ಅಂದರೆ ನಾವು ಹೇಳಿದ ತಕ್ಷಣ ಒಂದೇ ವರ್ಷದಲ್ಲಿ ನೀವು ಎಕ್ಸಾಮ್ ಬರೆದು ಒಂದೇ ವರ್ಷದಲ್ಲಿ ಬರೋಕ್ಕಾಗಲ್ಲ. 2.5 ಇಯರ್ಸ್ ಅಂತೂ ಬರೋಕ್ಕೆ ಬೇಕಾಗುತ್ತೆ. ತುಂಬ ತಾಳ್ಮೆಯಿಂದ ಕಾಯಬೇಕು, ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಸೊ ನಾವಲ್ಲಿ ಏನು ಓದಿದ್ದೀವಿ, ಆ್ಯಕ್ಸೆಂಟ್ ನಾವೇನಲ್ಲಿ ಕಲ್ತಿದ್ದೀವಿ, ಸೊ ಇಲ್ಲಿ ಬಂದು ಇಲ್ಲಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಇದೆ. ಬಟ್ ಕಂಟಿನ್ಯೂಸ್ ಪ್ರಯತ್ನ ಇದ್ದರೆ ಎಲ್ಲ ಆಗುತ್ತೆ. ಸೊ ಇದಾಗಿತ್ತು ನನ್ನದು ಇಂಡಿಯಾ ಟು ಜರ್ಮನಿ ಬರೋ ಜರ್ನಿ. ತುಂಬ ಜನ ಕೇಳಿದ್ರಿ ಯಾವ ಕಂಪ್ನಿ ಅಂತ. ಸೊ ಫೈನಲಿ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ, ಟ್ಯಾಲೆಂಟ್ ಶೋರ್ ಅಂತ. ಸೊ ತುಂಬ ಜನ ಇನ್ನೂ ಏನು ಕೇಳಿದ್ರೆ ಯಾವ ಏಜೆನ್ಸಿ ಬೆಸ್ಟ್ ಅಂತ. ಸೊ ನಾನು ಯಾವ ಏಜೆನ್ಸಿನೂ ನನ್ನ ಬಗ್ಗೆ ನಾನು ರಿಸರ್ಚ್ ಮಾಡಿಲ್ಲ. ಯಾಕಂದರೆ ನಾನು ಫಸ್ಟು ಬಂದಿದ್ದೆ ಇದು. ಆ್ಯಕ್ಚುಲಿ ನಾನು ಬಂದಿರೋದು ಹಳ್ಳಿಯಿಂದನೇ. ಎಲ್ಲರೂ ಕೇಳಿದ್ರಿ, ಯಾವುದೋ ಒಂದು ಕಾಮೆಂಟಲ್ಲಿ ಹಾಕಿದ್ರು, ಯಾಕೆ ನೀವು ಹಳ್ಳಿ ಇದ್ದು ರಾಗಿ ಅಂಬಲಿ ಕುಡಿತೀರಾ ಅಂತ. ಸೊ ನಾನು ಬಂದಿರೋದು ಹಳ್ಳಿಯಿಂದ, ನನಗೆ ಅದು ಅಭ್ಯಾಸ ಇದೆ. ಸೊ ಅದಕ್ಕೆ ನಾನು ಅದನ್ನು ಮಾಡ್ತೀನಿ ಡೈಲಿ ಮಾರ್ನಿಂಗು. ಸೊ ಅಷ್ಟೇ.
ಅಲ್ಲಿಂದ ಬಂದು 2.5 ಇಯರ್ಸ್ ಆಯಿತು. ನನಗೆ ಗೊತ್ತಿರೋದು ಇದೊಂದೇ ಏಜೆನ್ಸಿ. ಇದೇ ಥರ ತುಂಬ ಏಜೆನ್ಸಿಗಳಿದೆ. ಸೊ ಇನ್ನು ಬೇರೆ ಥರ ಯಾವ ಏಜೆನ್ಸಿ ಇದೆ ಅಂದರೆ ಕ್ರಿಶ್ಚಿಯನ್ಸ್. ಸೊ ಕ್ರಿಶ್ಚಿಯನ್ಸಿಗೆ ಸಪ್ರೇಟ್ ಅವ್ರದ್ದೇ ಆದಂತಹ ಏಜೆನ್ಸಿಗಳಿರುತ್ತೆ. ಅವು ತುಂಬ ಫೆಸಿಲಿಟೀಸ್ ಇರುತ್ತೆ. ಸೊ ಇನ್ನೊಂದು ಯಾರು ಸ್ಟಾರ್ಟಿಂಗ್ ಇದಕ್ಕೆ ಜಾಯ್ನ್ ಆಗಿರ್ತಾರೆ, ಸೊ ಅವ್ರಿಗೆ ತುಂಬ ಬೆನಿಫಿಟ್ ಸಿಕ್ಕಿರುತ್ತೆ. ಬಟ್ ಇವಾಗ ನಾನು ಏನು ಹೇಳಿದ್ದೀನಿ, ಇವಾಗ ನಾನು 20,000 ನಾನು ಫ್ರೀ ಇತ್ತು ಅಂತ, ಬಟ್ ಅದೇ ಫೆಸಿಲಿಟಿ ಅದೇ ಬೆನಿಫಿಟ್ಸ್ ಇವಾಗಿಲ್ಲ. ಇವಾಗ ತುಂಬ ಚೇಂಜಸ್ ಆಗಿದೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೀವು ಜಸ್ಟ್ ಅವ್ರಿಗೆ DM ಮಾಡಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ಯಾಲೆಂಟ್ ಶೋರ್ದು ಇದೆ. ಸೊ ಅದರಲ್ಲೂ ನಮ್ಮದು ವೀಡಿಯೋಸು ಹಾಕಿದ್ದಾರೆ. ಯೂಟ್ಯೂಬಲ್ಲಿ ಟ್ಯಾಲೆಂಟ್ ಶೋರ್ ಅಂತ ಸರ್ಚ್ ಮಾಡಿ ನೋಡಿ. ಅದರಲ್ಲೂ ನಾವು ಸ್ಟಾರ್ಟಿಂಗ್ ಜಾಯ್ನ್ ಆಗಿದ್ದ ವೀಡಿಯೋನು ಅವರು ಮಾಡಿಸ್ಬಿಟ್ಟು ಅದ್ರಲ್ಲಿ ಹಾಕಿದ್ದಾರೆ. ಮತ್ತು ನಮಗೆ ಬಂದಿದ್ದು ಒಂದು ಪೋಸ್ಟ್ ಎಲ್ಲ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದೊಂದಿದೆ. ಅವ್ರನ್ನ ನೀವು DM ಮಾಡ್ಕೊಳ್ಳಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಆಗುತ್ತೆ. ಬಟ್ ಪ್ರಯತ್ನ ಇರಬೇಕು ಅಷ್ಟೇ ನಮ್ಮದು ಕಂಟಿನ್ಯೂಸು. ಮತ್ತು ನಾವು ಒಂದು ನಂಬಿಕೆ ಇಟ್ಕೋಬೇಕು ಅದ್ರ ಮೇಲೆ ಮಾಡಿಸ್ತಾರೆ ಅಂತ. ಯಾವುದೇ ಥರದ್ದು ಏನು ಮೋಸ ಇಲ್ಲ, ಏನಿಲ್ಲ, ಆರಾಮ್ಸೆ ಆಗುತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯಾಲೆಂಟ್ ಶೋ. ಮೇನ್ಲಿ ವಿನಯ್ ಕುಮಾರ್ ಸರ್ಗೆ ಮತ್ತು ಅವಿರಲ್ ಸರ್ ಆ್ಯಂಡ್ ಸೋಮ್ರಿತಾ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಬಟ್ ಇನ್ನೂ ತುಂಬ ಜನ ಇದ್ದಾರೆ, ಪೂರ್ಣಿಮಾ ಮ್ಯಾಮ್, ಬಟ್ ಇನ್ನೂ ತುಂಬ ಜನ, ಬಟ್ ನಂಗೆ ನೆನಪಿಲ್ಲ. ಬಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ಬರೋದಕ್ಕೆ ಅಷ್ಟೇ. ಸೊ ನಿಮಗೂ ಇದೇ ಥರನೇ ಮಾಡಬೇಕು ಅಂದರೆ ತುಂಬ ಏಜೆನ್ಸಿಗಳಿದೆ. ಬಟ್ ನೋಡಿ, ತುಂಬ ಎಲ್ಲೂ ಬೇರೆ ಥರ ಎಲ್ಲ ದುಡ್ಡು ಕೊಟ್ಟು ಎಲ್ಲ ವೇಸ್ಟ್ ಮಾಡ್ಕೊಬೇಡಿ. ಒಂದು ಟ್ರಸ್ಟೆಡ್ ಆಗಿರೋ ಏಜೆನ್ಸಿ ಮುಖಾಂತರ ಬಂದರೆ ಎಲ್ಲ ಆಗುತ್ತೆ. ನನಗೇನು ಗೊತ್ತಿದೆ, ಸೊ ನನ್ನದು ಪ್ರೋಸೆಸ್ ಹೇಗಿತ್ತು ಅದಷ್ಟು ಹೇಳಿದ್ದೀನಿ. ಬಟ್ ನನಗೆ ಎಷ್ಟು ನೆನಪಾಗಿತ್ತು, ಏನೇನು ಹೇಳ್ಬೇಕು ಅನಿಸ್ತು ಅದು ಹೇಳಿದ್ದೀನಿ. ಬಟ್ ಇನ್ನೂ ಏನಾದರೂ ಬೇಕಾಗಿದ್ದರೆ, ಇನ್ನೂ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ, ನಾನು ಏನಾದರೂ ಹೇಳೋದನ್ನು ಮಿಸ್ ಮಾಡಿದರೆ, ಸೊ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಟೈಮ್ ನಾನು ಅದು ನೋಟ್ ಮಾಡಿಕೊಂಡು ಖಂಡಿತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೂ ಏನು ಡೌಟ್ಸ್ ಇದೆ, ಸೊ ಅಂದರೆ ಇನ್ನೂ ಏನಾದರೂ ಯಾವುದು ಪರ್ಟಿಕ್ಯುಲರ್ ನಿಮಗೆ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಬೇಕು ಮಾಹಿತಿ ಅನ್ನೋದಿದ್ರೆ ನೀವು ಜಸ್ಟ್ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಾದರೂ ಕಮೆಂಟ್ ಮಾಡಿ, ಇಲ್ಲ ಯೂಟ್ಯೂಬಲ್ಲಾದರೂ ಕಮೆಂಟ್ ಮಾಡಿ. ಸೊ ನಾನು ನೋಡಿ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಇನ್ನೊಂದು ಪ್ರೋಸೆಸ್ ಇವಾಗ ಏನಿದೆ, ಇವಾಗ ಜರ್ಮನಿಲೋ ಹೇಗೆ ವರ್ಕು ಅದೆಲ್ಲ ಹೇಳ್ತಿದ್ದೀರಾ, ಅಂದರೆ ವರ್ಕ್ ಹೇಗಿದೆ ಏನು ಅಂತ. ಬಟ್ ನಾನಿನ್ನೂ 1 ವಾರ ಆಗಿದೆ. ಸೊ ನಂಗೆ 1 ಮಂತ್ ಟೈಮ್ ಕೊಡಿ. ಸೊ 1 ಮಂತ್ ನಾವು ವರ್ಕ್ ಮಾಡಿದ್ಮೇಲೆ ಇಲ್ಲಿ ಹೇಗಿರುತ್ತೆ, ಏನು ಇಲ್ಲಿ ಸ್ಟಾಫ್ಸ್ ಹೆಂಗೆ, ವರ್ಕ್ ಲೋಡ್ ಹೇಗೆ ಎಲ್ಲ ನಾನು ನೋಡಿಕೊಂಡು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಅದು ಬಿಟ್ಟರೆ ಮಾಮೂಲಿ ಡೈಲಿ ಏನಿದೆ ನಂದು ವರ್ಕ್ ಲೈಫ್ದು ವ್ಲಾಗ್ಸ್ ನಾನು ದಿನ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ದಿನ ಏನೇನು ಹೊಸದಾಗಿ ಏನೇನು ಪ್ರೋಸೆಸ್ ಮಾಡಿಸ್ತಾರೆ, ಇವತ್ತು ಏನೇನು ಆಗುತ್ತೆ ಅನ್ನೋದನ್ನು ನಾನು ಜಸ್ಟ್ ಸ್ಮಾಲ್ ಕ್ಲಿಪ್ಪಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಆ ಡೇಯಲ್ಲಿ ಏನೇನಾಯಿತು ಅಂತ. ಸೊ ಖಂಡಿತ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ನಾನು ನಿಮಗೆ ಮಾಹಿತಿ ಕೊಡ್ತೀನಿ, ನನಗೆ ಏನು ಗೊತ್ತಿದೆ ಅದನ್ನು ಮಾತ್ರ. ಸೊ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಬಟ್ ದಿನ ಏನಾಗ್ತಿದೆ ಲೈಫಲ್ಲಿ, ಇಲ್ಲಿ ಏನೇನು ಕಲಿತೀವಿ ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಮತ್ತು ಇನ್ಸ್ಟಾಗ್ರಾಮ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.